ನೀವೆಲ್ಲರಿಗೂ ಸಹ ಸ್ಪೀಡ್ ಪ್ಲಸ್ ಮೀಮ್ಸ್ ರೌಂಡ್ ಗೆ ಸ್ವಾಗತ. ಎಸ್, ಮೊದಲನೇದಾಗಿ ಯುಕ್ತ ಅವ್ರಿಗೆ. ಓಕೆ, ನಿಮ್ಗೆ ಡೈರೆಕ್ಟ್ ಆಗಿ ಬಂತು ಅಂತ ರಿಯಾಕ್ಷನ್. ಆಕ್ಚುಲಿ ಕೇಳಿ ಬೇಕಾದ್ರೆ ಯಾರು ಗೊತ್ತು ಹೇಳಿ, ನೀವು ಕೇಳಿ. ಓಕೆ, ಇವಾಗ ಮಾರ್ಕೆಟ್ಗೆ ಒಂದು ಹೊಸದಾಗಿ ಒಂದು ಕ್ರೀಮ್ ಬಂದಿದೆ. ಅಂದ್ರೆ ಸಾಕಷ್ಟು ರೀತಿ ಪ್ರಮೋಷನ್ ಎಲ್ಲ ಆಗ್ತಿರುತ್ತೆ. ಈ ಕ್ರೀಮ್ ನ ಯೂಸ್ ಮಾಡಿದ್ರೆ ಅಷ್ಟು ವೈಟ್ ಆಗ್ತೀರಾ, ಅಷ್ಟು ಗ್ಲೋ ಆಗ್ತೀರಾ, ಹಾಗೆ ಹೇಗೆ ಅಂತ ನೀವು ಆಲ್ರೆಡಿ ಬ್ಯೂಟಿಲಿ ಮೀರಿಸ್ತಾ ಇದ್ದೀರಾ. ಆಯ್ತಾ, ಆ ಕ್ರೀಮ್ ನ ನೀವು ಅಪ್ಲೈ ಮಾಡ್ಕೊಂಡು ನೈಟ್ ಮಲ್ಕೊಂಡಿರ್ತೀರಾ. ಬಟ್ ಬೆಳಗ್ಗೆ ಎದ್ದು ನೋಡೋ ಅಷ್ಟರಲ್ಲಿ ನಿಮ್ಮ ಫೇಸು ನಿಮ್ಮ PR ಪ್ರಭು ಅವ್ರ ತರ ಕಾಣಿಸ್ತಿರುತ್ತೆ. ಹೇಗಿರುತ್ತೆ? ಈ ಫಿಗರ್ ಎಲ್ಲೋ ನೋಡಿದೀನಲ್ಲ, ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ ಅಂತ ಅನ್ಸುತ್ತೆ. ನಿಮಗೇನ್ ಅನ್ಸುತ್ತೆ? ಅವ್ರ ಪಕ್ಕದಲ್ಲಿರೋರ್ಗ ಅನ್ಸ್ತು ಅಂದ್ರೆ ನಿಮ್ಮನ್ನ ನೀವ್ ಹಂಗ್ ನೋಡ್ಕೊಂಡಾಗ ಎದ್ದೋಗಿ ಬೆಳಗ್ಗೆ ಎದ್ದು ಮಿರರ್ ಅಲ್ಲಿ ಫೇಸ್ ನೋಡ್ಕೊಂಡಾಗ ನಿಮಗೆ ಹೇಗ್ ಅನ್ಸುತ್ತೆ? ನಂಗೆ ಈ ಸಿಚುವೇಶನ್ ತಕ್ಕಂಗೆ ಮೀಮ್ಸ್ ಯಾವ್ದು ನೆನ್ಪು ಬರ್ತಾ ಇಲ್ಲ. ನೆಕ್ಸ್ಟ್ ಓ ಮೈ ಗಾಡ್, ಹಿಂಗಾದ್ರೆ ಹೆಂಗೆ? ಓಕೆ, ನೆಕ್ಸ್ಟ್ ಕಿರಣ್ ಅವ್ರೆ ನಿಮಗೆ. ಎಸ್ ಮೇಡಮ್. ಓಕೆ, ಇವಾಗ ಪ್ರಮೋಷನ್ಸ್ ಎಲ್ಲ ನಡೀತಾ ಇದೆ. ಲೇಖ ಅವ್ರು ಬರ್ತಾ ಇಲ್ಲ. ಬಟ್ ಇವತ್ ನೈಟ್ ನಿಮಗ್ ಫೋನ್ ಮಾಡ್ಬಿಟ್ಟು ಅಲ್ಲ, ಒಂದ್ ನಿಮಿಷ, ನೈಟ್ ಯಾಕೆ ಫೋನ್ ಮಾಡ್ತಾರೆ, ಡೇ ಯಾಕೆ ಮಾಡ್ಬಾರ್ದು? ಮಾಡ್ತಾರೆ. ಏನ್ ಯಾರಿಗ್ ಗೊತ್ತು, ಅವ್ರು ಅವಾಗ ಫ್ರೀ ಇರ್ಬೋದು. ಡೇ ಮಾಡಿ. ಇಲ್ಲ ನೈಟೇ ಮಾಡ್ತಾರೆ. ಆಯ್ತಾ, ಅವ್ರಿಗೆ ಮದುವೆ ಆಗಿದೆ. ಪ್ರಶ್ನೆ ಕೇಳಿ, ಪ್ರಶ್ನೆ ಕೇಳಿ. ಓಕೆ, ಫೋನ್ ಮಾಡಿ ಅವ್ರಿಗೆ ಮದುವೆ ಆಗಿ ನೈಟ್ ಅಲ್ಲಿ ಫೋನ್ ಮಾಡಿ ಕೇಳಿ, ಪ್ರಶ್ನೆ ಕೇಳಕ್ ಬಿಡಿ ಸರ್. ಹೋಗ್ಲಿ, ಕೇಳಿ ಮೇಡಮ್, ಕೇಳಿ. ಫೋನ್ ಮಾಡಿ ನಾಳೆಯಿಂದ ಪ್ರಮೋಷನ್ ನಾನು ಬರ್ತಾ ಇದ್ದೀನಿ, ಪ್ರಮೋಷನ್ ನಾನು ಬರ್ತೀನಿ ಅಂತ ಹೇಳ್ತಾರೆ. ಬಟ್ ಬೆಳಗ್ಗೆ ಎದ್ದು ನೋಡಿದ್ರೆ ಅದು ಕನ್ಸು. ನಾನಿಲ್ಲ, ಏ ಹರೇ ರಾಮ್ ಕೃಷ್ಣ ಜಗನ್ನಾಥ ಪ್ರೇಮಾನಂದ ಕ್ಯಾ ಹುವಾ, ಹೀರೋಯಿನ್ ಇಂಟರ್ವ್ಯೂ ಪೇ ಹಾಗಯಾ ಅಂತ ಅನ್ಸುತ್ತೆ. ಬೆಳಗ್ಗೆ ಎದ್ದು ನಾನೇ ನೋಡ್ಕೊಂಡಾಗ ರಾಮಕೃಷ್ಣ ಬೆಳಗ್ಗೆ ಎದ್ದು ನಾನೇ ನೋಡ್ಕೋತೀನಿ ಮಿರರ್ ಮುಂದೆ ಹಿಂಗೆ ನನ್ ಮುಖ ನನಗೆ ಅವ್ರ ಕೇಸ ಲಗ ಮೇರಾ ಮಜಾ कैसा लगा मेरा मजाक? ಇದು ಚೆನ್ನಾಗಿದೆ ನೋಡಿ. ಹಂಗೆ ಜೋಕ್ ಸಖತ್ತಾಗಿತ್ತು. ಓಕೆ, ಇಷ್ಟೊತ್ತರೆಗೂ ಇವ್ರೆಲ್ಲರಿಗೂ ಮಾತಾಡ್ತಿದ್ರಲ್ಲ, ಇವಾಗ ನೀವು ಮಾತಾಡಿ. ಕೇಳಿ ಮೇಡಮ್. ಇವಾಗ ರಾತ್ರಿ ಸಾಕಷ್ಟು ಜನ ಎಲ್ಲೆಲ್ಲೋ ಬೆಳೆದ್ಬಿಟ್ಟಿದ್ದಾರೆ. ನೀವು ನಾಳೆ ಬೆಳಗ್ಗೆ ಆಗೋಷ್ಟ್ರಲ್ಲಿ CM ಆಗ್ಬಿಟ್ಟಿರ್ತೀರಾ. ಹೆಂಗ್ ಅನ್ಸುತ್ತೆ? ನಾಳೆ ಬೆಳಿಗ್ಗೆ ಆಗಷ್ಟು CM. ಅಯ್ಯೋ, ಇಂಥ ಟೈಮಲ್ಲಿ ಗೊತ್ತಾನೆ ಇಲ್ಲ ನೋಡ್ರಿ, ಇವ್ರಿಗೆಲ್ಲ ಮಾತಾಡ್ತೀರಾ. ಕಂಡೋರ್ ವಿಷಯನೇ ಇಂಟ್ರೆಸ್ಟ್ ಜನಕ್ಕೆ. ಅದಕ್ಕೆ ಬಾಯ್ ಆಗ್ಬಾರ್ದು. ಲಾಟ್ರಿ ಅಯ್ಯೋ, ಅಬ್ಬಬ್ಬ ಲಾಟ್ಲಿ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ನೋಡಿ ಅಲ್ವಾ, ಕರೆಕ್ಟ್ ಮೇಡಮ್. ಏನ್ ಇಟ್ರಿ ಮೇಡಮ್ ಆಪು. ಅದಂಗೆ ನೋಡಿ, ಕಂಡೋರ್ ವಿಷಯ ಅಂತ ಬಂದ್ಬಿಡುತ್ತೆ. ಓಕೆ, ಇನ್ನು ಲೈಫ್ ಟುಡೇ ಮೂವಿ 100 days ಸಕ್ಸಸ್ಫುಲ್ ಆಗಿ ಓಡಿದೆ. ಇವಾಗ ಏನ್ ಅನ್ಸುತ್ತೆ? ಹೆಂಗೆ ನಾವು ಗೆದ್ಬಿಟ್ವಿ. ಯಾಕಣ ನೀವ್ ಕೇಳ್ತೀರಾ, ಇವ್ರು ಯಾಕೆ ಮಾಡ ಗೆಲ್ಬಾರ್ದ? ಆರ್ಯವರ್ಧನ್ ಅವ್ರು ಬೇರೆ ಇಳಿತಾ ಇದಾರೆ ಮೇಲಿಂದ. ಓಕೆ, ನೆಕ್ಸ್ಟ್ ಇವಾಗ ನೀವೆಲ್ಲ ಶೂಟಿಂಗ್ ಮಾಡ್ತಾ ನಿಂತಿರ್ತೀರಾ. ಒಂದ್ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಇವಾಗ ಹೀರೋ ಬಂದ್ ಪ್ರಪೋಸ್ ಮಾಡ್ತಾರೆ ಅಂತ, ಆಯ್ತಾ? ಬಟ್ ಆ ಸ್ಪಾಟ್ ಅಲ್ಲಿ ಹೀರೋ ಬಿಟ್ಟು ಬೇರೆ ಯಾರೋ ಬಂದ್ ನಿಮಗ್ ಪ್ರಪೋಸ್ ಮಾಡ್ತಾರೆ. ಜಿಂಗಲಕ ಬರ್ಲಿ ಅಂತ ಯಾರೋ ಬಟ್ ಓಡಿಲಿ ಅಂತ. ಅವ್ನ್ ಚೆನ್ನಾಗಿರಲ್ಲ ಅವಾಗ. ಇರಿಟೇಷನ್ ಓಕೆ, ಡಿಪ್ರೆಷನ್. ಇಲ್ಲ, ಇದು ಮಜಾಕ್ ಅಲ್ಲ, ಡಿಪ್ರೆಷನ್ ಇಲ್ಲ, ಇರಿಟೇಷನ್. ಅದಿದೆಯಲ್ಲ, ಇದು ಡಿಪ್ರೆಷನ್. ಓಕೆ, ಇನ್ನು ಈಗಾಗ್ಲೇ ಬಿಗ್ ಬಾಸ್ ಅಲ್ಲಿ ಸಿಕ್ಕಾಪಟ್ಟೆ ಹವಾ ಹೆಚ್ಚಿದ್ರೆ. ಯಾಕೆ ಕೇಳಿಲ್ಲ ನೀವು ಅಂತ ಕೇಳಿಬಿಟ್ರಿ. ಬರ್ರಿ, ಈಗ ನನ್ ಕೇಳೋದು ನಂಗೆ ನೆನಪಾಗ್ತಾ ಇಲ್ಲ. ಏನು ಇದು ಅದಾವ ಶಕ್ತಿ ನನ್ನನ್ನು ತಡೆಯುತ್ತಿರುವುದು, ಅದಾವ ಶಕ್ತಿ. ಪಕ್ಕದಲ್ಲಿರೋ ಯುಕ್ತ ಶಕ್ತಿ. ಓಕೆ, ಶಕ್ತಿ ಅಲ್ಲ, ಅದು ಮುಕ್ತಿ. ಯುಕ್ತಿ. ಆಟೋ ಹಿಂದೆ ಹೋದ್ರೆ ಧೂಳು, ಚೆನ್ನಾಗಿರೋ ಫಿಗರ್ ಹಿಂದೆ ಹೋದ್ರೆ ಗೋಳು. ಈ ಡೈಲಾಗ್ ಎಲ್ಲ ಬರ್ತಿರೋದು. ಓಕೆ, ಬಿಗ್ ಬಾಸ್ ಅಲ್ಲಿ ಸಿಕ್ಕಾಪಟ್ಟೆ ಹವಾ ಎಳ್ಸಿದ್ರಿ, ಆಯ್ತಾ? ಟ್ರೋಫಿ 1 ಮಿಸ್ ಆಯ್ತು. ಬಟ್ ನಾಳೆ ಬೆಳಗ್ಗೆ ಅಂದ್ರೆ ಈ ಸೀಸನ್ ಅಲ್ಲಿ ನೀವೇನಾರು ಹೋಗಿ ಆ ಟ್ರೋಫಿ ನಿಮ್ ಕೈಗೆ ಬಂದ್ ಸೇರ್ತು ಅಂದ್ರೆ ಹೆಂಗಿರುತ್ತೆ? ಇದಕ್ ಮೀನ್ಸ್ ತರದಲ್ಲಿ ಹೇಳ್ಬೇಕಾ? ಇಲ್ಲಾಂದ್ರೆ ಹೆಂಗ್ ಹೇಳ್ತೀರ ನೋಡಿ. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು. ಅಲ್ಲ, ಅವ್ರಿಗಲ್ಲ, ನಾನ್ ಮಾಮೂಲಿ ಗೆದ್ದಾಗ ಜನಕ್ಕೆ ಹೇಳೋದು, ನಾಳೆ ಸರ್ಗೆ ಹೇಳಿ. ಥ್ಯಾಂಕ್ ಯು. ಓಕೆ, ಒಟ್ನಲ್ಲಿ ಟ್ರೋಫಿ ಸಿಕ್ತು. ಬಂದಿದ್ರೆ
ಬಂದಿದ್ರೆ ಅದ್ ಹೆಂಗಿತ್ತು ಗೊತ್ತಾ? ಓಕೆ ಇವಾಗ ಶೂಟಿಂಗ್ ಸ್ಪಾಟ್ ಅಲ್ಲಿ ಎಲ್ಲಾರು ಇವ್ರನ್ನ ನೋಡಿರ್ತೀರಾ, ಫುಲ್ ಡೀಸೆಂಟ್ ಆಗಿ, ತುಂಬಾ ಸೈಲೆಂಟ್ ಆಗಿ, ಡೀಸೆಂಟ್ ಆಗಿರ್ತಾರೆ, ಫಾರ್ಮಲ್ ಆಗಿರ್ತಾರೆ ಆಯ್ತಾ. ಬಟ್ ಅವ್ರೊಬ್ರೇ ಇರ್ಬೇಕಾದ್ರೆ ಫುಲ್ ರ್ಯಾಶ್ ಆಗಿ ಇಷ್ಟೊವರೆಗೂ ಮಾತಾಡ್ತಿದಾರಲ್ಲ, ಫುಲ್ ಬೈಕೊಂಡೆಲ್ಲ ಮಾತಾಡ್ತಿರ್ತಾರೆ. ಅವಾಗ ಅಂದ್ರೆ ಈ ಡಿಫ್ರೆನ್ಸ್ ನ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ? ಹುಚ್ಚ ಅನ್ಸುತ್ತೆ, ಹುಚ್ಚಿ ಅನ್ಸುತ್ತೆ. ಒಬ್ರೇ ಇರ್ಬೇಕಾದ್ರೆ ಮೀನ್ಸು ಅವ್ರು ಇನ್ನೂ ಎಂಟ್ರಿ ಆಗಿಲ್ಲ, ಅಖಾಡಕ್ಕೆ ಇಳ್ದಿಲ್ಲ. ಅರ್ಥ ಆಗ್ಲಿಲ್ಲ. ಹೀರೋಯಿನ್ ಇವಾಗ ಶೂಟಿಂಗ್ ಸ್ಪಾಟ್ ಅಲ್ಲಿ ಹೆಂಗ್ ನೋಡಿರ್ತಾರೆ ಅಂತ ಅಂದ್ರೆ ಫುಲ್ ಡೀಸೆಂಟ್ ಆಗಿ, ಫಾರ್ಮಲ್ ಆಗಿ, ಒಂದು ಡೀಸೆಂಟ್ ಹುಡುಗಿ ತರ ನೋಡಿರ್ತಾರೆ ಆಯ್ತಾ. ಬಟ್ ಅವ್ರ ಒಬ್ರೇ ಇರ್ಬೇಕಾದ್ರೆ ಫುಲ್ ರೌಡಿ ಬೇಬಿ ತರ, ಏನಲ್ಲೇ ಏನೋ ಮಾಡ್ತಾ ಇದ್ಯಾ ಈ ಲೆವೆಲ್ ಮಾತಾಡ್ತಿರ್ತಾರೆ ಆಯ್ತಾ. ಗುರು ನಾನಂತೂ ಹುಚ್ಚ ಆಗ್ಬಿಟ್ಟಿದೀನಿ ಗುರು, ಹುಚ್ಚ ಆಗ್ಬಿಟ್ಟಿದೀನಿ ಗುರು. ಮಂಜಣ್ಣದು ಇನ್ನೊಂದ್ ಮುಖ ಇದೆ ನನ್ಗೆ ನಿಜ ನೋಡಿ. ಇವಾಗ ನೋಡಿ ಓಕೆ, ಇವಾಗ ಮೂವಿ ರಿಲೀಸ್ ಆಗ್ತಾ ಇದೆ, ಎಲ್ಲಾ ಪ್ರಮೋಷನ್ಸ್ಗೆಲ್ಲ ಎಲ್ಲಾರ್ನು ಹೋಗಿ ಕರಿತಾ ಇದ್ದೀರಾ. ಯಾರು ಅಷ್ಟೊಂದಾಗಿ ಅಂತ ಸ್ಯಾಂಡಲ್ವುಡ್ ಹೀರೋಸ್ ಆಗಿರ್ಬೋದು, ಸೆಲೆಬ್ರಿಟೀಸ್ ಆಗಿದ್ರು ಯಾರು ಬರ್ತಾ ಇಲ್ಲ. ಕರೆದಿಲ್ಲ ಮೇಡಮ್. ಓಕೆ, ಕರ್ದಿದ್ರೆ ಇಮ್ಯಾಜಿನೇಷನ್, ನಾಟ್ ರಿಯಾಲಿಟಿ, ಜಸ್ಟ್ ಮೀಮ್ಸ್. ಓಕೆ, ಕರ್ದಿರ್ತೀರಾ, ಯಾರು ಬಂದಿರಲ್ಲ. ಬಟ್ ಫಸ್ಟ್ ಡೇ ಫಸ್ಟ್ ಶೋಗೆ ಎಲ್ಲ ಅಂದ್ರೆ ನಮ್ಮ ಸ್ಯಾಂಡಲ್ವುಡ್ ನ ಮೇನ್ ಹೀರೋಸ್ ಯಾರ್ಯಾರು ಇದಾರೆ ಎಲ್ಲರೂ ಸಹ ಬಂದು ನಿಮಗ್ ಸರ್ಪ್ರೈಸ್ ಕೊಟ್ಟು ನಿಮ್ಮ ಮೂವಿಗೆ ಆರೈಸ್ತಾರೆ. ಅವಾಗ ಏನ್ ಅನ್ಸುತ್ತೆ? ಅಣ್ಣ ನಾನು ನಿಮ್ಮ ಅಭಿಮಾನಿ ಅಣ್ಣ. ಇವಾಗ ಆ ಕಡೆಗ್ ಬಂದ್ರು ಆಕ್ಚುಲಿ. ನೀವು ಹೀಲ್ಸ್ ಹಾಕೊಂಡ್ ನಡೀತಾ ಇರ್ಬೇಕಾದ್ರೆ ಸಡನ್ ಆಗಿ ಮುಗ್ರಸ್ ಬಿದ್ದೋಗ್ಬಿಡ್ತೀರ. ಅವಾಗ ಏನ್ ಬರ್ತೀವಿ ಸಿಚುವೇಶನ್ಗೆ? ಈ ಟೈಮ್ ನೆನಪಾಗ್ತಾ ಇಲ್ವಲ್ಲ, ನನ್ ಸಿಚುವೇಶನ್ಗೆ ನಂಗೆ ಬರಲ್ಲ. ಇರಿ ನಾವು ನೆನಪೇ ಆಗ್ತಿಲ್ವಲ್ಲ ಇದಕ್ಕೆ. ಎಷ್ಟೊಂದು ಯಾವಾಗ ಓಡ್ತಾ ಇರುತ್ತೆ. ಅಲ್ಲ, ಇವಾಗ ನಿಮ್ ಫ್ರೆಂಡ್ ನಗ್ದಾಗ ನಿಮ್ಗೆ ಏನ್ ಅನ್ಸಲ್ವಾ? ಅಂದ್ರೆ ಬಿದ್ದಾಗ ಚಕ್ಕಂತ ಇದ್ರೆ ಕೈಸಾ ಲಗಾ ಮೇರಾ ಮಜಾಕ್ ಅನ್ಬಿಡಿ. ಹೌದು, ಈಗ ನಾನೇ ನಿಮ್ಗೆ ಕೇಳಿದೆ ಅನ್ಕೊಳ್ಳಿ, ಏನ್ ಹೇಳ್ತಿದ್ರಿ ನೀವು? ಇದೊಂದು ರೂಲ್ಸ್. ಒಂದ್ ಕ್ವಶನ್ ಹೇಳಕ್ಕಾಯ್ತು, ನಿಂಗೆ ಸಾಯಿಸ್ತಿರಲ್ಲ ಹಾಕೊಂಡ್ ಬಂದಾಗೆಲ್ಲ ಎಂತೆಂತ ಪ್ರಶ್ನೆಗಳು ಕೇಳಿ. ನಾನ್ ಬಿದ್ದಿಲ್ಲ, ಸೊ ನಾನು ಹೇಳಲ್ಲ. ಹಿಂಗ ನಾವ್ ಹಿಂಗೆ ಅನ್ಬಿಟ್ಟು ಎದ್ದೋದ್ರೆ ಆಯ್ತು. ನೀವೇನ್ ಮಾಡಿ ಗೊತ್ತಾ, ಹಿಂಗೆ ಎದ್ಬಿಟ್ಟು ಹೂವಿನ ಬಾಡ ಯಾರಿಗೋ ಕಾಣುತ್ತೆ. ನನ್ ಫೇವ್ರೆಟ್ ಸಾಂಗ್ ಪ್ಲೀಸ್. ಹಂಗಾದ್ರೆ ಒಂದೇ ಒಂದ್ ಲೈನ್ ಆ ತರ ಆಡ್ಬೇಕಾದ್ರೆ ಸೇಮ್ ಅದೇ ತರ. ಅಂದ್ರೆ ಮೀನ್ ತರ ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ. ಬೇಡ ಬೇಡ ಆಯ್ತು, ಟ್ರೋಲ್ ಇಲ್ಲ ಆಡಿ ಓಕೆ, ಇವ್ರಿಬ್ರು ಸೇರ್ಕೊಳ್ತಾರೆ. ಬೇಡ ಬೇಡ ಚೆನ್ನಾಗಿ ಆಡಿದ್ರು ಸಾಕು. ಇಲ್ಲ ಆಡಿ ಮುಂದಕ್ಕೆ ಹೋಗೋಣ. ಆಲ್ ರೈಟ್, ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಓಕೆ ಆಲ್ ರೈಟ್, ಈ ರೌಂಡ್ ನಾವು ಮುಗಿಸೋಣ. ಮುಗ್ದೋಯ್ತಾ? ಚೆನ್ನಾಗಿತ್ತು. ಸ್ವಲ್ಪ ಕಷ್ಟಕರವಾಗಿತ್ತು, ಮಜಾ ಇತ್ತು. ಹೌದು, ನೀವು ಆಕ್ಚುಲಿ ಮೇನ್ ಕ್ವಶನ್ಸ್ ಕೇಳಿಲ್ಲ. ಆಕ್ಚುಲಿ ಇದು ಸಿಚುವೇಶನ್ ಸ್ವಲ್ಪ ರಾಂಗ್ ಇತ್ತು. ಬೇಜಾನ್ ಮೀನ್ಸ್ ಅಂದ್ರೆ ಒಂದು ಸಿಂಪಲ್ ಕ್ವಶನ್ಗೆ ತುಂಬಾ ಆಗಿದೆ. ಇಲ್ಲ, ನಾವು ಆಕ್ಚುಲಿ ಎಲ್ಲರೂ ಮಾತಾಡೋದು ಮೀನ್ಸ್ ಅಲ್ಲಿ ಕೇಳಿ, ಅಲ್ಲಿ ನಾವು ಮೀನ್ಸ್ ಬಿಟ್ಟು ಮಾತಾಡಲ್ಲ. ಬಟ್ ಇದು ಯಾಕೋ ಗೊತ್ತಿಲ್ಲ. ಅಲ್ಲ, ನಾವು ಮಾತಾಡೋ ಮೀಮ್ಸ್ ಇಲ್ಲೆಲ್ಲ ಪೀಪ್ ಆಗುತ್ತೆ, ಅದಕ್ಕೆ ಇಲ್ಲ ಆತರ ಏನಿಲ್ಲ. ನಾವು ಆಕ್ಚುಲಿ ಪಾಸಿಟಿವ್ ಮೀನ್ಸ್ ಮಾತಾಡೋದು. ಅದು ಆಮೇಲೆ 10 o'clock ಮೇಲೆ ಮಾತಾಡ್ತೀವಲ್ಲ, ಅದೇ ನಮ್ಮ ಮೀಮ್ಸ್ ಅಲ್ಲಿ ಸ್ವಲ್ಪ ಮಾಮ್ಸ್ ಜಾಸ್ತಿ ಬರ್ತಾರೆ, ಹಂಗಾಗಿ ಫ್ರೇಮ್ಸ್ ಇಂದ ರೋಲಿಂಗ್ ಅಲ್ಲಿ ಇದೆ ಕ್ಯಾಮೆರಾ. ಅದನ್ನ ಹೇಳಿ, ನಮ್ಮ ಮೀಮ್ಸ್ ಅಲ್ಲಿ ಮಾಮ್ಸ್ ಬಗ್ಗೆ ಸ್ವಲ್ಪ ಜಾಸ್ತಿ ಬಂದ್ಬಿಡುತ್ತೆ, ಹಂಗಾಗಿ ಫ್ರೇಮ್ಸ್ ಇಂದ ಆಚೆ ಇಟ್ಬಿಡ್ತೀವಿ. ಒಳ್ಳೆ ಕತೆ. ಓಕೆ, ನೆಕ್ಸ್ಟ್ ರೌಂಡ್ ಹೋಗೋಣ. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಎಸ್, ಒಳ್ಳೇದಾಯ್ತದ ನಿನ್ಗೆ? ಇಂತ ಪ್ರಶ್ನೆ ಕೇಳ್ತಾ ಇದೆಯಲ್ಲ, ಒಳ್ಳೇದಾಯ್ತದ ನಿನ್ಗೆ? ಕಟ್ಟ ಬಿದ್ದಿಲ್ಲಿ ತನಕ ಬಂದಿದ್ದೀವಿ ನಾವು. ಇನ್ಯಾವ ಕೇಳಿ. ಎಸ್, ಕಮಾನ್. ಓಕೆ, ಇದೊಂದು ಸ್ವಲ್ಪ ಎಮೋಷನಲ್ ಥೀಮ್ ಅಂತಾನೆ ಅನ್ಕೊಳ್ಳಿ. ಇದಕ್ಕೆ ನಿಮಗೆ ಹೆಂಗ್ ಅನ್ಸುತ್ತೆ ಆ ರೀತಿ ಆನ್ಸರ್ ಮಾಡ್ಬೋದು. ಅಂದ್ರೆ ಇವಾಗಿನ ಒಂದು ಪ್ರಸ್ತುತ ಕಾಲಮಾನ ಯಾವ ರೀತಿ ಇದೆ ಅಂತ ಅಂದ್ರೆ, ಈ ಪ್ರೀತಿ ಪ್ರೇಮ ಎಲ್ಲ ಒಂದು ಡಿಜಿಟಲ್ ವರ್ಲ್ಡ್ ಮಾತ್ರ ಫಿಕ್ಸ್ ಆಗ್ಬಿಟ್ಟಿದೆ. ಅಂದ್ರೆ ಈ ಪ್ರೀತಿ ಪ್ರೇಮ ಇವೆಲ್ಲವೂ ಸಹ ಎಮೋಷನಲ್ ಆಗಿ ಹೇಳ್ಬೇಕಾ ಇವೆಲ್ಲ? ಆದ್ರೆ ಆಯ್ತು, ಹೇಳ್ತೀನಿ. ಸರ್ ಅಭಿಮಾನದ್ದು ಅದ್ರ ಬಗ್ಗೆ ಹೇಳಿದ್ರು. ನನ್ಗೆ ಅನ್ಸಿದ್ದು ಮ್ಯಾಮ್, ಅಂದ್ರೆ ಎಮೋಷನಲ್ ಆಗಿ ಸೀರಿಯಸ್ ಆಗಿ ಹೇಳ್ಬೇಕು ಅಂದ್ರೆ, ಪ್ರೀತಿ ಅನ್ನೋದು ಅವ್ರವ್ರ ಮನಸ್ಸುಗಳ ಭಾವನೆ ಮೇಲೆ ಹೋಗುತ್ತೆ. ಈಗ ಒಂದು ಸಿಂಪಲ್ ಆಗಿ ಒಂದ್ ಹೇಳ್ತೀನಿ, ನೀವು ಆಗಿಂದ ಕೇಳ್ಕೊಂಡ್ ಬಂದಿರ್ತೀರ, ಒಂದ್ ಮಾತಿದೆ,
ನಾಯದೆ ಹಾಲು ಯಾರಿಗೂ ಪ್ರಯೋಜನ ಇಲ್ಲ ಅನ್ನೋ ಕೇಳ್ಕೊಂಡ್ ಬಂದಿದ್ವಿ ಎಲ್ರಿಗೂ ಅಲ್ವಾ. ಈಗ ಪ್ರೀತಿನ ತುಂಬಾ ಪ್ರೀತಿಸೋರ್ಗೆ ಅದು ಹೆಂಗ್ ಕಾಣುತ್ತೆ, ಪ್ರೀತಿನ ತುಂಬಾ ಕೆಡ್ದಾಗ ನೋಡೋರ್ಗೆ ಅದು ಹೆಂಗ್ ಕಾಣುತ್ತೆ ಅಂತ ಹೇಳ್ತೀನಿ. ಈಗ ಪ್ರೀತಿ ಬಗ್ಗೆ ಬೆಲೆನೇ ಗೊತ್ತಿಲ್ಲದೆ, ಅದರ ಸ್ಟ್ರೆಂತೆ ಗೊತ್ತಿಲ್ಲದೆ ಇರೋರ್ಗೆ ಏನ್ ಅನ್ಸುತ್ತೆ, ಅದೊಂದು ಸುಮ್ಮನೆ ನಾಯಿ ಹಾಲು ಅನ್ಸುತ್ತೆ. ಅದೇ ಆ ಪ್ರೀತಿನ ತುಂಬಾ ತುಂಬಾ ಭಾವಿಸ್ಕೊಂಡವ್ಗೆ ಹೆಂಗ್ ಅನ್ಸುತ್ತೆ ಗೊತ್ತಾ, ಈಗ ನಾಯಿ ಮರಿಗಳಿಗೆ ಅದೇ ತಾಯಿ ಹಾಲು. ಬೇಡದಿರೋರ್ಗೆ ಅದು ಬರೀ ನಾಯಿ ಹಾಲು ಇರ್ಬೋದು, ಬಟ್ ಅದ್ರ ಮರಿಗಳಿಗೆ ಅದೇ ತಾಯಿ ಹಾಲು, ಅದೇ ಅಮೃತ ಅನ್ಸುತ್ತೆ. ನಾವು ಯಾವ್ದನ್ನ ಹೆಂಗ್ ನೋಡ್ತೀವಿ ಅದ್ರ ಮೇಲೆ ಹೋಗುತ್ತೆ ಮ್ಯಾಮ್. ನನ್ನ ಪ್ರಕಾರ ನಾವು ಯಾವುದೇ ವಿಚಾರ, ಯಾವುದೇ ವ್ಯಕ್ತಿ ಏನಾದ್ರೂ ಸರಿ, ಈಗ ನಾನು ಕಿರಣ್ ಸರ್ನೋ ಅಥವಾ ನಿಮ್ನೋ ಯಾರೋ ನಾನು ಎಷ್ಟು ಪ್ರೀತಿಯಿಂದ ನೋಡ್ತೀನೋ ಅದ್ರ ಮೇಲೆ ಹೋಗಿ ನಿಮ್ಗೆ ಬೇಕಾಗೇ ಇಲ್ಲ ನನ್ನ ಪ್ರೀತಿ ಅಂದ್ರೆ ಅದು ನಿಮ್ಗೆ ನಾಯಿ ಹಾಲ್ತಾರ, ಏನಕ್ಕೂ ಪ್ರಯೋಜನ ಇಲ್ಲ ಅಂತ. ನನಗೆ ಬೇಕೇ ಬೇಕು ಈ ಪ್ರೀತಿ ಇಲ್ಲದೆ ನಾನು ಸತ್ತೋಗ್ತೀನಿ ಅಂದ್ರೆ ಅದೇ ನಾಯಿ ಹಾಲು ಅದ್ರ ಮರಿಗೆ ತಾಯಿ ಹಾಲು ಮೇಡಮ್, ಅಮೃತ ಅದು. ನಾವು ಹೆಂಗ್ ನೋಡ್ತೀವಿ ಅದ್ರ ಮೇಲೆ ಆ ಭಾವನೆಗಳು ನಿಂತಿದೆ ಮೇಡಮ್. ನೋಡೋರ್ಗೆ ಅದು ಹೆಂಗ್ ಕಾಣುತ್ತೆ ಅಂತ ಹೇಳ್ತೀನಿ. ಈಗ ಪ್ರೀತಿ ಬಗ್ಗೆ ಬೆಲೆನೇ ಗೊತ್ತಿಲ್ಲದೆ, ಅದರ ಸ್ಟ್ರೆಂತೆ ಗೊತ್ತಿಲ್ಲದೆ ಇರೋರ್ಗೆ ಏನ್ ಅನ್ಸುತ್ತೆ, ಅದೊಂದು ಸುಮ್ಮನೆ ನಾಯಿ ಹಾಲು ಅನ್ಸುತ್ತೆ. ಅದೇ ಆ ಪ್ರೀತಿನ ತುಂಬಾ ತುಂಬಾ ಭಾವಿಸ್ಕೊಂಡವ್ಗೆ ಹೆಂಗ್ ಅನ್ಸುತ್ತೆ ಗೊತ್ತಾ, ಈಗ ನಾಯಿ ಮರಿಗಳಿಗೆ ಅದೇ ತಾಯಿ ಹಾಲು. ಬೇಡದಿರೋರ್ಗೆ ಅದು ಬರೀ ನಾಯಿ ಹಾಲು ಇರ್ಬೋದು, ಬಟ್ ಅದ್ರ ಮರಿಗಳಿಗೆ ಅದೇ ತಾಯಿ ಹಾಲು, ಅದೇ ಅಮೃತ ಅನ್ಸುತ್ತೆ. ನಾವು ಯಾವ್ದನ್ನ ಹೆಂಗ್ ನೋಡ್ತೀವಿ ಅದ್ರ ಮೇಲೆ ಹೋಗುತ್ತೆ ಮ್ಯಾಮ್. ನನ್ನ ಪ್ರಕಾರ ನಾವು ಯಾವುದೇ ವಿಚಾರ, ಯಾವುದೇ ವ್ಯಕ್ತಿ ಏನಾದ್ರೂ ಸರಿ, ಈಗ ನಾನು ಕಿರಣ್ ಸರ್ನೋ ಅಥವಾ ನಿಮ್ನೋ ಯಾರೋ ನಾನು ಎಷ್ಟು ಪ್ರೀತಿಯಿಂದ ನೋಡ್ತೀನೋ ಅದ್ರ ಮೇಲೆ ಹೋಗಿ ನಿಮ್ಗೆ ಬೇಕಾಗೇ ಇಲ್ಲ ನನ್ನ ಪ್ರೀತಿ ಅಂದ್ರೆ ಅದು ನಿಮ್ಗೆ ನಾಯಿ ಹಾಲ್ತಾರ, ಏನಕ್ಕೂ ಪ್ರಯೋಜನ ಇಲ್ಲ ಅಂತ. ನನಗೆ ಬೇಕೇ ಬೇಕು ಈ ಪ್ರೀತಿ ಇಲ್ಲದೆ ನಾನು ಸತ್ತೋಗ್ತೀನಿ ಅಂದ್ರೆ ಅದೇ ನಾಯಿ ಹಾಲು ಅದ್ರ ಮರಿಗೆ ತಾಯಿ ಹಾಲು ಮೇಡಮ್, ಅಮೃತ ಅದು. ನಾವು ಹೆಂಗ್ ನೋಡ್ತೀವಿ ಅದ್ರ ಮೇಲೆ ಆ ಭಾವನೆಗಳು ನಿಂತಿದೆ ಮ್ಯಾಮ್. ಇದು ಅಲ್ವಾ ಮ್ಯಾಮ್, ಅನ್ಸ್ತಾ ಮ್ಯಾಮ್? ನನ್ಗೆ ಅನ್ಸುತ್ತೆ ಮ್ಯಾಮ್. ನಾವ್ ಎಷ್ಟು ಬೆಲೆ ಕೊಡ್ತೀವೋ ಅದ್ರ ಮೇಲೆ ಅದು ನಿಂತಿದೆ. ಇಲ್ಲ ಮೇಡಮ್, ಬೇಡ ಅನ್ಸಿದ್ರೆ ಎಲ್ಲವೂ ಅಷ್ಟೇ, ನೀವು ಎಷ್ಟೇ ಸುಂದರವಾಗಿರ್ಲಿ, ಏನೇ ಇರ್ಲಿ, ನೀವು ನಂಗೆ ಬೇಡ ಅನ್ಸಿದ್ರೆ ನಾನು ಎಷ್ಟೇ ಮಾಡ್ತಾ ಇರ್ಲಿ ನಿಮ್ಗೆ ಅದು ಫೀಲ್ ಆಗಲ್ಲ. ನನಗೆ ಬೇಕೇ ಬೇಕು ಅಂತ. ಈಗ ನೋಡಿ, ಯಾರಿಗೂ ಬೇಡದಿರೋದು ನಾಯಿ ಹಾಲು, ಆದ್ರೆ ಅದ್ರ ಮರಿಗಳಿಗೆ ಅದೇ ತಾಯಿ ಹಾಲು, ಅದೇ ಅಮೃತ, ಜೀವಾಮೃತ ಅದು. ಸೊ ಹಂಗೆ ನಾವು ಹೆಂಗ್ ನೋಡ್ತೀವಿ ಅದ್ರ ಮೇಲೆ ಹೋಗುತ್ತೆ ಎಲ್ಲವೂ. ಎಸ್, ಸೂಪರ್.